ಸುದ್ದಿಗೋಷ್ಠಿ ಎಲ್ಲ ಫಾಲೋ ಅಪ್ ಮಾಡ್ತೀನಿ. ಅಂದ್ರೆ ಬೇಗ ಸಿಟಿಸನ್ ಇಟ್ ಇಸ್ ಇಂಪಾರ್ಟೆಂಟ್. ಸೊ ಅವರ ಮಾತಲ್ಲಿ ಅರ್ಥ ಆಗುತ್ತೆ, ನೀವು ಝೀರೋ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರ್ಲಿ ಇಲ್ಲ ಹೈ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರ್ಲಿ, ಯು ಆರ್ ಸೇಮ್ ಅಂತ. ದಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ನಾನು ಯಾವಾಗಲೂ ಒಂದು ಫಾಲೋ ಮಾಡ್ತೀನಿ, ನಾವು ಕಾನೂನಾತ್ಮಕವಾಗಿ ಹೋಗ್ತಾ ಇದ್ರೆ ನಮ್ಗೆ ಯಾವ ಇನ್ಫ್ಲೂಯೆನ್ಸ್ ಅಗತ್ಯ ಇಲ್ಲ. ಸೊ ನನ್ನ ಫ್ರೆಂಡ್ಸ್ ಕೆಲವೊಂದ್ಸಲ ನನ್ನ ಫ್ರೆಂಡ್ಸ್ ಕಾರೆಲ್ಲ ಇರುತ್ತೆ, ಟಿಂಟೆಡ್ ಕಾರೆಲ್ಲ, ಅಥವಾ ನನ್ನ ಜೊತೆ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಕಿರಿಕಿರಿ ಮಾಡ್ತಾ ಇರ್ತಾರೆ, ನನಗೆ ಸೀಟ್ ಬೆಲ್ಟ್ ಹಾಕ್ಬೇಕು, ಏನೇನೆಲ್ಲ ರೂಲ್ಸ್ ಇದೆ ಫಾಲೋ ಮಾಡಬೇಕು. ಬಿಕಾಸ್ ಪೊಲೀಸ್ ಅವ್ರು ಹಿಡಿದ್ರು ಕೂಡ ನಾನು ಆ ಪೊಸಿಷನ್ ಇರಬೇಕು. ಸರ್ ಏನಾಯ್ತು? ನಾನು ಐ ಶುಡ್ ಬಿ ಕಾನ್ಫಿಡೆಂಟ್ ಅವ್ರ ಹತ್ರ ಮಾತಾಡೋದಕ್ಕೆ, ಬಿಕಾಸ್ ನಾನು ಕಾನೂನನ್ನ ಫಾಲೋ ಮಾಡ್ತಾ ಇದ್ದೀನಿ. ಆ ನಂಬಿಕೆ ಸುಧೀರ್ ಕುಮಾರ್ ರೆಡ್ಡಿ ಅವರಿಂದ ಬಂದಿದೆ ಮತ್ತೆ. ಸೊ ಅದಕ್ಕೊಂದು ಜೋರಾಗಿರುವಂತಹ ಚಪ್ಪಾಳೆ. ಅಂಡ್ ಇಂಥ ಒಂದು ಕಾರ್ಯಕ್ರಮ ಇನ್ನಷ್ಟು ಆಗಬೇಕು. ಜಾಸ್ತಿ ಮಾತಾಡಲ್ಲ ಅಂತ ಹೇಳಿದ್ರೆ ಒಂದು 5 ನಿಮಿಷ ಆಯ್ತಾ? ಬಿಕಾಸ್ ನಿಮ್ಗೆ ಬೋರ್ ಆಗ್ಬಿಟ್ಟಿದೆ ಡ್ರಗ್ಗು ಅಂತ. ಆದ್ರೆ ಅರ್ಥ ಮಾಡದೇ ಇದ್ರೆ ನಿಮ್ ಲೈಫು ಅಷ್ಟೇ ಬೋರ್ ಆಗುತ್ತೆ ಫ್ಯೂಚರ್ ಅಲ್ಲಿ, ಆಯ್ತಾ? ಒಂದ್ 2-3 ವಿಷಯ ಹೇಳ್ತೀನಿ. ಒಂದು, ಜೀವನದಲ್ಲಿ ನಶೆ ಯಾರಿಗೂ ಬೇಡ, ನಶೆ ಬೇಕು ಜೀವನದಲ್ಲಿ. ನಶೆ ಇಲ್ಲದೆ ಇದ್ರೆ ಮಜಾನೇ ಇಲ್ಲ. ಕೆಲವರೆಲ್ಲ ಹೇಳ್ತಾರೆ, ಏನಕ್ಕೆ ನೀನ್ ಸಿಗರೇಟ್ ಸೇರ್ತೀಯ, ಏನಕ್ಕೆ ನೀನ್ ಕುಡಿತೀಯ, ಏನಕ್ಕೆ ನೀನ್ ಡ್ರಗ್ ನಶೆ ಬೇಕು ಜೀವನದಲ್ಲಿ. ಆದ್ರೆ ಅದು ಮಾದಕ ವಸ್ತುಗಳ ನಶೆ ಅಲ್ಲ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿದ ಮೇಲೆ ಬರುವಂತ ಒಂದು ಮಜಾ ಇದೆ ಅಲ್ವಾ, ಆ ನಶೆ ಬೇಕು. ಜೀವನದಲ್ಲಿ ನಾವೇನೋ ಒಳ್ಳೆ ಕೆಲಸ ಮಾಡಿ ಒಂದು 4 ಜನರಿಗೆ ಹೆಲ್ಪ್ ಮಾಡಿ ನಿಮ್ಮ ತಂದೆ ತಾಯಿ ನಿಮ್ಮನ್ನ ನೋಡಿ ಖುಷಿ ಪಡುವಂತಹ ಒಂದು ನಶೆ ಇದೆ ಅಲ್ವಾ, ನಮಗೆ ಖುಷಿಯ ನಶೆ ಇದೆ ಅಲ್ವಾ, ಆ ನಶೆ ಬೇಕು. ಜೀವನದಲ್ಲಿ ಸತ್ಯ ದಾರಿಯಲ್ಲಿ ನಡೆಯುವಂತಹ ಒಂದು ನಶೆ ಇದೆ ಅಲ್ವಾ, ಅದು ಬೇರೆ ಎಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಂತಹ ನಶೆಯನ್ನ ಜಾಸ್ತಿ ಮಾಡಿಕೊಳ್ಳಿ. ಇನ್ನೊಂದೇನು ಅಂತಂದ್ರೆ, ಡ್ರಗ್ ಅನ್ನುವಂಥದ್ದು ಮೇ ಬಿ ದ ಎಂಡ್ ಸ್ಟೇಜ್ ಆಫ್ ಮಾದಕ ದ್ರವ್ಯ ಅಂತ ಹೇಳ್ಬೋದು. ಸಿಗರೇಟು ಅಥವಾ ಆಲ್ಕೋಹಾಲ್ ಅದಾದ್ಮೇಲೆ ಅಲ್ಲಿ ಹೋಗುವಂಥದ್ದು. ಈಗ ಸಿಗರೇಟು, ಆಲ್ಕೋಹಾಲ್ ಡೆಫಿನೆಟ್ಲಿ ನಾನಂತೂ ಯಾರು ಕುಡಿಬೇಡಿ, ಸೇರ್ಬೇಡಿ ಅಂತಾನೆ ಹೇಳುವಂಥದ್ದು. ಬಟ್ ಒಂದು ಸಣ್ಣ ಜಸ್ಟಿಫಿಕೇಶನ್ ನೀವು ಕೊಡಬಹುದು. ಯಾವಾಗ ಅಂತಂದ್ರೆ, ನೀವು 35 ವರ್ಷ ಅಥವಾ 40 ವರ್ಷ ನೀವೆಲ್ಲ ದುಡಿದು ನಿಮ್ಮ ದುಡ್ಡಲ್ಲಿ ನಿಮ್ ಲೈಫ್ ಮುಂದುವರಿತಾ ಇದ್ದಾಗ ನಿಮಗೊಂದು ಮೆಂಟಲಿ ಕೆಪಾಸಿಟಿ ಇರುತ್ತೆ ಏನ್ ಸರಿ ಏನ್ ತಪ್ಪು ಅಂತ. ಆವಾಗ ಒಂದು ವೇಳೆ ನೀವು ಸಿಗರೇಟ್ ಸೇದೋದಕ್ಕೆ ಶುರು ಮಾಡ್ತೀರಾ, ಕುಡಿಯೋದಕ್ಕೆ ಸ್ವಲ್ಪ ಶುರು ಮಾಡ್ತೀರಾ ಅಂತಂದ್ರೆ ಅದು ತಪ್ಪೇ. ಒಂದು ಸಣ್ಣ ಜಸ್ಟಿಫಿಕೇಶನ್ ಕೊಡ್ಬೋದು, ಅದು ನಿಮ್ಮ ಯೋಚನೆಯಿಂದ ಬಂದಿದ್ದು ಅಂತ. ಬಟ್ ನೀವು ಶುರು ಮಾಡ್ತಾ ಇರೋವಂಥದ್ದು ಕಾಲೇಜ್ ಲೆವೆಲ್ ಅಲ್ಲಿ, ಅಂದ್ರೆ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಹೇಳ್ತಾ ಇರೋವಂಥದ್ದು. ಆವಾಗ ನಿಮ್ಮ ಥಾಟ್ ಪ್ರೊಸೆಸ್ ಇಂದ ಬರುವಂತದ್ದಲ್ಲ, ನಿಮ್ಮ ಫ್ರೆಂಡ್ ಫೋರ್ಸ್ ಮಾಡದ ಅಥವಾ ನಿಮಗೆ ಯಾರೋ ಹೇಳ್ದ, ಯಾರೋ ಲೈಫ್ ಎಂಜಾಯ್ ಮಾಡ್ತಾ ಇದ್ರೆ ಅನ್ನೋಂತ ಉದ್ದೇಶಕ್ಕೆ ನೀವು ಕುಡಿತೀರಾ, ನೀವು ಸಿಗರೇಟ್ ಸೇರ್ತೀರಾ, ನೀವು ಡ್ರಗ್ ಯೂಸ್ ಮಾಡ್ತೀರಾ ಅಂತಂದ್ರೆ ಅದು ನಿಮ್ಮ ಥಾಟ್ ಪ್ರಾಸೆಸ್ ಅಲ್ಲ, ಅದು ಇನ್ನೊಬ್ಬನನ್ನ ನೋಡಿ ನೀವು ಸೆಳೆತಕ್ಕೆ ಒಳಗಾಗುವಂಥದ್ದು. ಅದಾದ್ಮೇಲೆ ನಂತರ ಚಕ್ರವ್ಯೂಹ ಅದು. ಮೇಡಮ್ ಹೇಳಿದ್ರಿ. ಅಂಡ್ ಕಮಿಷನರ್ ಸರ್ಗೆ ಅಥವಾ ಈ ಕಾರ್ಯಕ್ರಮಕ್ಕೆ ದೊಡ್ಡ ಒಂದು ಅರ್ಥ ಬಂದಿದ್ದು ಆ ಮೇಡಮ್ ಬಂದ ಮೇಲೆ. ಬಿಕಾಸ್ ಅಲ್ಲಿ ಹೋದ್ಮೇಲೆ ಹೊರಗೆ ಬರುವಂತದ್ದು ತುಂಬಾ ಇಂಪಾರ್ಟೆಂಟ್. ಅದು ಕೂಡ ಒಂದು ಸಾಧನೆ. ಕಂಗ್ರಾಚುಲೇಷನ್ಸ್ ಮ್ಯಾಮ್ ಟು ಯು. ನಮ್ಮ ಸಿನಿಮಾದಲ್ಲಿ ನಮಗೆ ಇವಾಗ ಸಿನಿಮಾ ಎಲ್ಲ ಮಾಡ್ಬೇಕಂದ್ರೆ ಲೆಂತ್ ಇಸ್ ವೆರಿ ಇಂಪಾರ್ಟೆಂಟ್. ಬುಕ್ ಮೈ ಶೋನಲ್ಲಿ ನೀವು ನೋಡ್ತೀರಾ 2 ಗಂಟೆ 40 ನಿಮಿಷ, 2 ಗಂಟೆ 30 ನಿಮಿಷ ಇದೆಲ್ಲ. ಆವಾಗ 1 ನಿಮಿಷನೂ ಮ್ಯಾಟರ್ ಆಗುತ್ತೆ ನಾವು ಸಿನಿಮಾ ಲಾಕ್ ಮಾಡ್ಬೇಕಾದ್ರೆ. ಈಗ ಗವರ್ಮೆಂಟ್ ರೂಲ್ ಏನಿದೆ ಅಂತಂದ್ರೆ 2 ನಿಮಿಷ ಸಿಗರೇಟ್ ಆಡ್ ಹಾಕ್ಬೇಕು ನಾವು ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಇಂಟರ್ವಲ್ ಆದ್ಮೇಲೆ. ಅದು ಕೂಡ 240 ಏನು ಮೆನ್ಷನ್ ಮಾಡ್ತೀವಿ ಅದ್ರ ಒಳಗಡೆ ಆಡ್ ಆಗುತ್ತೆ. ನಾವು ಲಾಕ್ ಮಾಡ್ಬೇಕಾದ್ರೆ ಒಂದು ಸಿನಿಮಾನ ನಮ್ಗೆ ಇಷ್ಟು ತಲೆ ಹಾಳಾಗುತ್ತೆ, 2 ನಿಮಿಷ ಧರ್ಮಕ್ಕೆ ಹೋಯ್ತಲ್ಲ ಇಲ್ಲಿ ಅಂತ. ಬಟ್ ಎಷ್ಟು ಜನ ಅದನ್ನ ನೋಡಿ ತಿದ್ಕೋತೀರಾ? ಐ ಡೋಂಟ್ ನೋ ಎಷ್ಟು ಜನರಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ನೋಡಿ, ಒಂದು ಹೋಟ್ಲಲ್ಲಿ ನಾವು ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಒಂದು ಹೋಟ್ಲಲ್ಲಿ ಒಂದು ಟೀ ಕುಡಿದಾಗ ಅದಕ್ಕೊಂದು ಸೊಳ್ಳೆ ಬಿತ್ತು, ಒಂದು ನೊಣ ಬಿತ್ತು ಅಂದ್ರೆ ಹೋಟೆಲ್ ಓನರ್ ಹತ್ರ ಯಾವ ರೇಂಜ್ ಜಗಳ ಮಾಡ್ತೀರಾ, ವಿಡಿಯೋ ಆನ್ ಮಾಡ್ತೀರಾ, ಹಿಂಗಿದೆ, ಕ್ವಾಲಿಟಿ ಚೆನ್ನಾಗಿಲ್ಲ, ಅದಿಲ್ಲ ಇದಿಲ್ಲ ಎಲ್ಲ ಹೇಳ್ತೀರಾ. ಆದ್ರೆ ಆ ಸಿಗರೇಟ್ ಪ್ಯಾಕೆಟ್ ಅಲ್ಲಿ ಇಷ್ಟು ದೊಡ್ಡದಾಗಿ ಹಾಕಿದೆ, ಇಂಜುರಿಯಸ್ ಹೆಲ್ತ್, ಕ್ಯಾನ್ಸರ್, ಅದು ಇದು, ಬಟ್ ಖುಷಿಯಿಂದ ಅದನ್ನ ತಗೋತೀರಾ. ಸೊ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ನಾವು ಬುದ್ಧಿವಂತರ ಎಲ್ಲ ಬುದ್ಧಿ ಸ್ವಲ್ಪ ಕಡಿಮೆ ಇರೋರ ಅಂತ. ಸೊ ಇವಾಗ ಇಟ್ಸ್ ದ ಕ್ವೆಶ್ಚನ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಕೈ ಎತ್ತಬೇಕು, ಯಾರು ಸ್ಮೋಕ್ ಮಾಡಲ್ಲ, ಯಾರು ಡ್ರಿಂಕ್ ಮಾಡಲ್ಲ ಅಂತ. ಅಲ್ಲ ಎಲ್ಲರೂ ಇರ್ತೀರ, ಅದು ಗೊತ್ತು ನಮ್ಗೆ. ದೊಡ್ಡವರು ಕೇಳ್ತಾ ಇಲ್ಲ, ಬಿಕಾಸ್ ಕಷ್ಟ ಆಗ್ಬೋದು ಕೈ ಎತ್ತಕ್ಕೆ. ಓಕೆ, 100% ಅಲ್ವಾ, ಫ್ಯಾಂಟಾಸ್ಟಿಕ್. ಅಂಡ್ ಇವಾಗ ನೀವು ಏನ್ ಮಾಡ್ಬೇಕು, ಮನೆಗೆ ಹೋಗ್ಬಿಟ್ಟು ಕನ್ನಡಿ ಮುಂದೇನು ಈ ಪ್ರಶ್ನೆ ಕೇಳ್ಬೇಕು, ನಾನು ಡ್ರಿಂಕ್ ಮಾಡ್ತೀನೋ, ನಾನು ಸಿಗರೇಟ್ ಸೇರ್ತೀನೋ, ಕೈ ಎತ್ತೋಣ ಅಂತ. ಇಫ್ ದ ಆನ್ಸರ್ ಇಸ್ ಎಸ್ ಅಂದ್ರೆ ಕೈ ಎತ್ತಕ್ಕೆ ಆಗುತ್ತೆ ಕನ್ನಡಿ ಮುಂದೆ ಅಂತಂದ್ರೆ
ಅದ್ಭುತವಾದಂತಹ ಸ್ಟೂಡೆಂಟ್ಸ್ ನೀವೆಲ್ಲರೂ ಕೂಡ, ಆಯ್ತಾ? ಅಂತಹ ಒಂದು ಸಮೂಹ ಅಗತ್ಯತೆ ಇದೆ. ಬಿಕಾಸ್ ನಮ್ಮ ದೇಶದ ಬೆನ್ನೆಲುಬು ಅಥವಾ ದೇಶದ ಶಕ್ತಿ ಯಾವುದು ಅಂತ ಕೇಳಿದ್ರೆ ಯುವಕರು ಅಂತ ಹೇಳ್ತಾರೆ, ಯೂತ್ಸ್ ಅಂತ. ದಟ್ ಇಸ್ ರಾಂಗ್. ದೇಶದ ಎಸೆಟ್ ಯಾವುದು ಅಂತ ಕೇಳಿದ್ರೆ ಯುವಕರು ಅಂತ ಹೇಳ್ತಾರೆ. ಆದ್ರೆ ದೇಶದ ಎಸೆಟ್ ಇಲ್ಲ ಲಯಬಿಲಿಟಿನ ಅನ್ನುವಂಥದ್ದನ್ನ ಯುವಕರು ನಿರ್ಧಾರ ಮಾಡ್ತಾರೆ. ನಿಜವಾದ ಸರಿಯಾದ ದಾರಿಯಲ್ಲಿ ನಡೆದ್ರೆ ಮಾತ್ರ ಅವ್ರು ಎಸೆಟ್ ಆಗ್ತಾರೆ, ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಲಯಬಿಲಿಟಿ ಆಗ್ತಾರೆ. ಸೊ ನೀವೆಲ್ಲ ಎಸೆಟ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಅಂಡ್ ಇಂಥ ಒಂದು ಅವಕಾಶಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ನಾನು ಜಾಸ್ತಿ ಮಾತಾಡಿದ್ರೆ ನೀವು ಹೇಳ್ತೀರಾ ನಿಮ್ದು ಸಾಕು, ಟೈಮ್ ಆಯ್ತು ನಮ್ಗೆ ಊಟಕ್ಕೆ ಅಂತ. ಇನ್ನೊಂದೇನು ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದೆ, ಡಿಸಿಪ್ಲಿನ್ ಎಲ್ಲಿಂದ ಶುರು ಆಯ್ತು ಅಂತಂದ್ರೆ ನನ್ನ ಮನೆಯಿಂದ ಡಿಸಿಪ್ಲಿನ್ ಶುರು ಆಗಿದೆ. ಆಕ್ಚುಲಿ ನನಗೆ ನಿನ್ನೆ ನಾನು ಬೆಂಗಳೂರು ಹೋಗ್ಬೇಕಿತ್ತು, ನಾಳೆ ನನ್ನ ಮೂವಿದೊಂದು ಲಾಂಚ್ ಇದೆ, ಅಂದ್ರೆ ಒಂದು ಕೆಲಸ ಇದೆ. ಸೊ ಈ ನನಗೆ ಗೀತಾ ಮೇಡಮ್ ಅವರು ಹೇಳಿದ್ರು ಇಂಥ ಒಂದು ಕಾರ್ಯಕ್ರಮ ಇದೆ, ದಯವಿಟ್ಟು ಬನ್ನಿ ಅಂತ. ಇದನ್ನ ನೋಡಿದಾಗ ನನ್ಗೆ ಅನ್ನಿಸ್ತು ಇಂಥ ಒಂದು ಅದ್ಭುತವಾಗಿರುವಂತ ಒಂದು ಏನು ಕಾಸ್ ಇದೆ, ಇದನ್ನ ಮಿಸ್ ಮಾಡಿದ್ರೆ ಅದು ನಾನು ನನ್ನ ಲೈಫಲ್ಲಿ ಏನೋ ಮಿಸ್ ಮಾಡ್ದಂಗೆ. ಸೊ ಹಾಗಾಗಿ ಅವಕಾಶವನ್ನು ಬಳಕೆ ಮಾಡಿಕೊಂಡೆ. ಅದ್ರ ಜೊತೆಗೆ ಹೇಳುವಂಥದ್ದು ಏನು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಏನಾಗಬೇಕು ಅಂತ ನಾವೇ ಡಿಸೈಡ್ ಮಾಡಬೇಕು. ಅಂಡ್ ಡಿಸಿಪ್ಲಿನ್ ಬಗ್ಗೆ ಹೇಳಿದೆ ಅಲ್ವಾ, ಒಂದೇನು ಅಂತಂದ್ರೆ ನಾನು ಯೂಶುವಲ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಅಂದ್ರೆ ನಿಮ್ಗೆ ಗೊತ್ತು, 11 ಗಂಟೆ ಅಂತಂದ್ರೆ 11:15, 11:20, 11:30. ನಾನು ನನ್ನ ಲೈಫಲ್ಲಿ 11 ಗಂಟೆ ಪ್ರೋಗ್ರಾಮ್ 11 ಗಂಟೆಗೆ ಹೋಗೋನೇ ಅಲ್ಲ. ಸೊ ಇವತ್ತು ನಾನು 10:35 ಮನೆಯಿಂದ ಹೊರಟಿದ್ದೀನಿ. ಬಿಕಾಸ್ ಪೊಲೀಸರು ಮಾಡ್ತಾ ಇರೋ ಕಾರ್ಯಕ್ರಮ ಆನ್ ಟೈಮ್ ಇರುತ್ತೆ ಅಂತ ನನ್ನ ಯಾರು ಗಾಡಿ ಓಡಿಸ್ತಾ ಇದ್ರು ಅವನಿಗೆ ಇಷ್ಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.